ಅಂದ್ರೆ ಈಗ ಮೊದಲನೇ ರಥದಲ್ಲಿ ಹಂಗಾಗಿ ನಿಮ್ಗೆ ಪವಾಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ತುಂಬಾನೇ ಆಗಿದೆ ಗುರುಜಿ, ಇನ್ನೂ ಆಗ್ತಾನೆ ಇದೆ ನಮಗೆ. ಇನ್ನೂ ಆಗ್ತಾ ಇದೆ. ನೋಡಿದ್ರಾ, ರಾಘವೇಂದ್ರ ಹಾ ಸ್ವಾಮಿಯವ್ರನ್ನ ನಂಬಿದ್ದಕ್ಕೆ ಯಾವತ್ತು ನಮ್ಮನ್ನ ಕೈ ಬಿಡುವುದಲ್ಲ ರಾಯರು. ಅರ್ಥ ಆಯ್ತಲ್ವಾ? ಗುರುಜಿ ಬಹಳ ರಾಯರ್ನ ನಂಬಿದೀವಿ. ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಮ ಬದುಕನ್ನು ಬದಲಾಯಿಸಿ ರಾಯರ ಮೇಲೆ ಗುರುಜಿ. ನಂಬಿಕೆ ಇರ್ಬೇಕು ನನ್ ತಾಯಿ. ಈಗ ನಮ್ಮ ಮನೆಯವ್ರದೊಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಗುರುಜಿ, ಅವ್ರ ಆರೋಗ್ಯದ ಬಗ್ಗೆ. ಆರೋಗ್ಯದ ಬಗ್ಗೆ ನಾನು ಸ್ವಲ್ಪ ಈಗ ಇನ್ನೊಂದ್ ರಥ ಹೇಳ್ಕೊಡ್ತೀನಿ ಅಂದಿದ್ರಿ ಗುರುಜಿ ನೀವು. ಈಗ ಎಲ್ಲ ತಿಳಿಸ್ಕೊಡ್ತೀನಿ, ಅದನ್ನು ತಿಳಿಸ್ಕೊಡ್ತೀನಿ ನನ್ ತಾಯಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಜಿ. ಜೈ ಜೈ ಶ್ರೀರಾಮ್. ಹೇಳಮ್ಮ, ಯಾರಮ್ಮ? ನಾವು ದಾವಣಗೆರೆಯಿಂದ ಮಾತಾಡ್ತಿದ್ವಿ, ಮಂಜುಳಾ ಅಂತೇಳಿ. ಓಕೆ ಅಮ್ಮ. ನೀವು ಹೇಳ್ಕೊಟ್ಟಿದ್ರಿ, ನಾವು ತುಮಕೂರಿಗೆಲ್ಲ ಬಂದಿದ್ವಿ, ಚಿತ್ರದುರ್ಗಕ್ಕೆಲ್ಲ ಬಂದಿದ್ವಿ. ಆಮೇಲೆ ನೀವು 9 ವಾರ ವ್ರತ ಹೇಳ್ಕೊಟ್ಟಿದ್ರಿ. ಆಮೇಲೆ ಎಲ್ಲ 9 ವಾರ ಮಾಡಿ ಅಷ್ಟರೊಳಗೆ ನಮಗ್ ಬಾಳನೇ ಪವಾಡ ಆಗ್ಬಿಟ್ಟಿತ್ತು ಗುರುಜಿ. ಏನ್ ನಿಮ್ಮ ಹೆಸರು? ಮಂಜುಳಾ ಅಂತೇಳಿ. ನೀವು ದಾವಣಗೆರೆಯವರಾ? ದಾವಣಗೆರೆ. ನಮ್ಮ ಅಕ್ಕ ಯಾರೆಲ್ಲ ಬಂದಿದ್ರು, ಪ್ರಿಯಾಂಕಾ ಅವರು, ನಮ್ಮ ನೇತ್ರಾವತಿ ಅಂತ ಹೇಳಿದ, ಚಿತ್ರದುರ್ಗಕ್ಕೆಲ್ಲ ಬಂದಿದ್ವಿ. ಓಕೆ. ಅಂದ್ರೆ ನೀವು ನಾನು ರಾಘವೇಂದ್ರ ಸ್ವಾಮಿ ಅವರಿಗೆ ಪೂಜೆ ಮಾಡೋ ವಿಧಾನ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಿಮಗೆ ಪವಾಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ತುಂಬಾನೇ ಆಗಿದೆ ಗುರುಗಳೇ. ಏನೇನ್ ಪವಾಡ ಆಗಿದೆ ನನ್ ತಾಯಿ? ಈಗ ನಾವು ಒಂದ್ 4ನೇ ವಾರದಲ್ಲಿ ಈಗ ಒಂದ್ ಸ್ವಲ್ಪ ಇದಿತ್ತು, ಪ್ರಾಬ್ಲಮ್ ಇತ್ತು ನಮ್ ಟೈಲರಿಂಗ್ ಅಲ್ಲಿ. ಅದನ್ನು ಚೆನ್ನಾಗಾಯ್ತು. ಆಮೇಲೆ ನಮ್ಮ ಮಗುಂಗೆ ಕೆಲ್ಸ ಸಿಗ್ಬೇಕಾಗಿತ್ತು. ಒಂದ್ ಕಡೆ ಕೆಲ್ಸ ಸಿಕ್ಕಿದ್ದು ಮತ್ತೆ ಕ್ಯಾನ್ಸಲ್ ಆಯ್ತು. ಆಮೇಲೆ 5ನೇ ವಾರಕ್ಕೆ ನಾವು ಗುರುಗಳಿಗೆ ಬೇಡ್ಕೊಂಡಿದ್ವಿ. ಆಮೇಲೆ ಅವ್ರಾಗೆ ಬಂದು ಮತ್ತೊಂದ್ ಕೆಲ್ಸ ಸಿಕ್ತು. ಈಗ 25,000 ಸಂಬಳ ಇದೆ ಗುರುಜಿ. ಆಮೇಲೆ ನಮ್ಮ ಮಗಂಗೆ ಹಬ್ಬ ಬಂತು. ನಾವು ಅಯ್ಯೋ ಇಷ್ಟು ವರ್ಷ ಒಂದು ಏನು ಮಾಡಿದ್ದಿಲ್ಲ. ಈ ಗುರುಗಳಿಗೆ ನಂದಾಗಿಂದ ನಾವು ರಾಘವೇಂದ್ರ ಸ್ವಾಮಿಗೆ ಒಂದ್ 50-60 ಸಾವಿರ ತನಕ ಖರ್ಚು ಮಾಡಿ ನಮ್ಮ ಮಗ ದೊಡ್ಡದಾಗಿ ಹಬ್ಬ ಮಾಡಿದ್ದಾನೆ ಗುರುಜಿ. ಮಾರಿ ಜಾತ್ರೆ ಅಂತ ಹೇಳಿ ಆಗತ್ತೆ. ನಾವು ಸಣ್ಣದ್ ಮಾಡ್ತಿದ್ವಿ. ಈಗಂತೂ ಈ ಸಲ ಬಹಳ ದೊಡ್ಡದಾಯ್ತು. ಆಮೇಲೆ ಮನೆ ಒಂದು ಸ್ವಲ್ಪ ಕಟ್ಟದಿತ್ತು, ನಮ್ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಸುಮ್ನಿದ್ವಿ. ಆಮೇಲೆ 8ನೇ ವಾರಕ್ಕೆ ರಾಘವೇಂದ್ರ ಸ್ವಾಮಿ ಅವರು ನಮಗೆ ಅಷ್ಟು ಆಶೀರ್ವಾದ ಮಾಡಿ ಈಗ 2 ರೂಮ್ ಕಟ್ಟಿ, ಈಗ 19ನೇ ತಾರೀಕಿಗೆ ಗುರುಜಿ ಗೃಹ ಪ್ರವೇಶ ಇದೆ. ಆಗಸ್ಟ್ 19ಕ್ಕೆ ಗೃಹ ಪ್ರವೇಶ ಇಟ್ಕೊಂಡಿದ್ರಿ ಗುರುಜಿ. ಅದಕ್ಕೋಸ್ಕರ ಈಗ ನಾವು ಎಲ್ಲಾ ಮಾಡ್ತಾ ಇದ್ದೀವಿ ಗುರುಜಿ, ನಿಮ್ ಆಶೀರ್ವಾದದಿಂದ. ಅದಕ್ಕೆ ಇನ್ನೊಂದ್ ರಥ ಹೇಳ್ಕೊಡ್ತೀನಿ ಅಂದಿದ್ರಿ ಗುರುಜಿ. ಆಯ್ತು ನನ್ ತಾಯಿ. ಅಂದ್ರೆ ಈಗ ಮೊದಲನೇ ರಥದಲ್ಲಿ ನಿಮ್ಗೆ ಪವಾಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ತುಂಬಾನೇ ಆಗಿದೆ ಗುರುಜಿ, ಇನ್ನೂ ಆಗ್ತಾನೆ ಇದೆ ನಮಗೆ. ಇನ್ನೂ ಆಗ್ತಾ ಇದೆ. ನೋಡಿದ್ರಾ, ರಾಘವೇಂದ್ರ ಸ್ವಾಮಿಯವ್ರನ್ನ ನಂಬಿದ್ದಕ್ಕೆ ಯಾವತ್ತು ನಮ್ಮನ್ನ ಕೈ ಬಿಡುವುದಲ್ಲ ರಾಯರು. ಅರ್ಥ ಆಯ್ತಲ್ವಾ? ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಮ ಬದುಕನ್ನು ಬದಲಾಯಿಸಿ ರಾಯರ ಮೇಲೆ ನಂಬಿಕೆ ಇರ್ಬೇಕು ನನ್ ತಾಯಿ. ಈಗ ನಮ್ಮ ಮನೆಯವ್ರದೊಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಗುರುಜಿ, ಅವ್ರ ಆರೋಗ್ಯದ ಬಗ್ಗೆ. ಆರೋಗ್ಯದ ಬಗ್ಗೆ ನಾನು ಸ್ವಲ್ಪ ಈಗ ಇನ್ನೊಂದ್ ರಥ ಹೇಳ್ಕೊಡ್ತೀನಿ ಅಂದಿದ್ರಿ ಗುರುಜಿ ನೀವು. ಈಗ ಎಲ್ಲ ಅದನ್ನು ತಿಳಿಸ್ಕೊಡ್ತೀನಿ ಅಂತ. ಈಗ ನೋಡಿ, ನಿಮ್ಗೆ ಪವಾಡ ಆಗಿದೆ ಅಂತ ಹೇಳಿ ನೀವು ರಾಯರಿಗೆ ಪೂಜೆ ಮಾಡೋದು ನಿಲ್ಲಿಸಬಾರ್ದು. ನೀವು ಮಂತ್ರಾಲಯಕ್ಕೆ ಹೋಗ್ಬೇಕು, ರಾಯರ ಆಶೀರ್ವಾದವನ್ನು ಪಡ್ಕೊಂಡ್ ಬರ್ಬೇಕು. ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತು ಸುಳ್ಳಾಗಲ್ಲ ತಾಯಿ. ಅಲ್ಲಿರ್ತಕ್ಕಂತ ಹೌದೌದು, ನಾವು ಬಹಳ ನಂಬಿದೀವಿ ಗುರುಜಿ ರಾಘವೇಂದ್ರ ಸ್ವಾಮಿಗೆ. ನಾವು ಪೂಜೆ ಇಲ್ದಂಗ ಇರಂಗೇ ಇಲ್ಲ ನಾವೀಗ ಸ್ವಾಮಿಗೆ. ರಾಯರಿಗೆ ಪೂಜೆ ಮಾಡೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ರಾಯರು ಕೇಳ್ತಾರೆ, ನಿನಗೆ ಏನ್ ಬೇಕು ಕೇಳು, ನಾನೇ ಕೊಡ್ತೀನಿ ಅಂತಂದು ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ಸೂಚನೆ ಕೊಡ್ತಾರೆ. ಆದ್ರೆ ರಾಯರಿಗೆ ಬೇಕಾಗಿರೋದು ಒಂದೇ, ಭಕ್ತಿಯಿಂದ ಪೂಜೆ ಮಾಡಿದ್ರೆ ನೀವ್ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದು ಗುರುಜಿ. ಅದಕ್ಕೆ ನಾನು ಹೇಳೋದು ಒಂದೇ ತಾಯಿ, ನಿಮ್ಗೆ ಪವಾಡ ಆಯ್ತಾ, ರಾಯರ ಮಠಕ್ಕೆ ಹೋಗ್ರಿ. ಇನ್ನೂ ಹೆಚ್ಚಿನ ರೀತಿಯಾಗಿ ಪವಾಡ ಆಗುತ್ತೆ. ಯಾವ್ದು ಡಿಲೇ ಆಗ್ತಾ ಇರುತ್ತೋ ಅದು ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ. ಇಲ್ಲಿ ಯಾಕೆ ಅಂದ್ರೆ ನಾವು ರಾಯರಲ್ಲ, ನಾವು ರಾಘವೇಂದ್ರ ಸ್ವಾಮಿಯವರು ಆಗೋಕೆ ಆಗಲ್ಲ. ಅವ್ರ ಕಾಲಿನ ಧೂಳಿಗೂ ಸಮ ಇಲ್ಲ ನಾವು. ರಾಯರ ಕಾಲಿನ ಧೂಳಿಗೂ ಆಗೋಕೆ ಸಮ ಇಲ್ಲ. ಯಾಕಂದ್ರೆ ರಾಯರಿಗೆ ಸಾಟಿ ಬೇರೆ ಯಾರು ಇಲ್ಲ. ಯಾರಿಲ್ಲ, ರಾಯರ್ ಒಬ್ರೇ ಇಲ್ಲಿ. ನೋಡಿ, ಒಂದು ಮಾತು ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. 3 ವರ್ಷದಲ್ಲಿ ಮಂತ್ರಾಲಯ 2ನೇ ತಿರುಪತಿ ಆಗತ್ತೆ ನನ್ ತಾಯಿ. ಇನ್ನು 2.5 ವರ್ಷ, ಈಗ ಆಲ್ರೆಡಿ ಹೇಳಿ ನಾನು 6 ತಿಂಗಳಾಗಿದೆ. ಇನ್ನು 2.5 ವರ್ಷ ವೇಟ್ ಮಾಡಿ 2.5 ವರ್ಷದಲ್ಲಿ ಮಂತ್ರಾಲಯದಲ್ಲಿ ಕಾಲಿಡುವುದಕ್ಕಾಗಲ್ಲ. ಅಷ್ಟು ಕ್ರೌಡ್. ಯಾಕೆ ಅಷ್ಟು ಕ್ರೌಡ್ ಆಗುತ್ತೆ ಅಂದ್ರೆ ಅಲ್ಲಿ ಪವಾಡಗಳು ಬರ್ತಾ ಇದೆ ತಾಯಿ. ಪವಾಡಗಳು ಕಣ್ಣು ಮುಂದ್ಗಡೆ ಬರುತ್ತೆ. ಆ ಮುಖಾಂತರದಲ್ಲಿ ಇಲ್ಲಿ ಲೈವ್ ಆಗಿ ಪವಾಡ ತಗೊಂಡ್ ಬರ್ತಾ ಇದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಯಾಕಂದ್ರೆ ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ ಲೈಫ್ ರಾಯಲ್ ಆಗಿರತ್ತೆ. ಅದಕ್ಕೋಸ್ಕರ ಖಂಡಿತ ಒಳ್ಳೆದಾಗ್ಲಿ. ಮಂತ್ರಾಲಯಕ್ಕೆ ಹೋಗಿದ್ರೇನು ತಾಯಿ?
ಇಲ್ಲ ಗುರುಜಿ, ಈಗ ಇವೆಲ್ಲ ಗೃಹ ಪ್ರವೇಶ ಆದ್ಮೇಲೆ ಹೋಗೋಣ ಅಂತ ಇದೀವಿ ಗುರುಜಿ, ಹೋಗ್ ಬರ್ತೀವಿ. ಈಗ ನಮ್ಮ ಮನೆಯವ್ರದ್ದು ಒಂದ್ ಸ್ವಲ್ಪ ಪಾದ ನಡಿಯಕ್ಕೆ ಶಕ್ತಿ ಇಲ್ಲ ಗುರುಜಿ, ಹಂಗಾಗ್ಬಿಟ್ಟಿದೆ ನಮ್ಮ ಅದು ಪವಾಡ ಮನೆಯವರಿಗೆ. ಆಗುತ್ತೆ, ಅದು ಪವಾಡ ಆಗುತ್ತೆ. ಈಗ ಅದಕ್ಕೂ ಒಂದು ವ್ರತ ಹೇಳ್ಕೊಡ್ತೀನಿ. ಅದನ್ನ ಹಾ ಭಕ್ತಿಯಿಂದ ನಾನು ಎಷ್ಟು ದೀಪಗಳನ್ನು ಹೇಳ್ತೀನಿ ನೋಡಿ. ಇವತ್ತು ಹಾ ನಿಮ್ಮ ಡೇಟ್ ಆಫ್ ಬರ್ತ್, ಮದುವೆ ಆಗಿರೋ ಡೇಟ್ ಆಫ್ ಬರ್ತ್ ಚೆಕ್ ಮಾಡ್ಕೊಂಡು ಹಾ ಇಷ್ಟಿಷ್ಟು ದೀಪ, ನಾನು ಹೇಳ್ಕೊಟ್ಟಂತ ದೀಪ ಅಷ್ಟು ಹಚ್ಚಿಬಿಡ್ರಿ. ಇದು ಹಾ ಓಪನ್ ಚಾಲೆಂಜ್ ಮಾಡ್ಕೊಡ್ತೀನಿ ನಾನು. ಓಪನ್ ಚಾಲೆಂಜ್ ಹೇಳ್ತದೆ, ನಿಮಗೆ ಪವಾಡ ಆಗ್ಲಿಲ್ಲ ಅಂದ್ರ ನೀವ್ ಹೇಳ್ದಂಗೆ ನಾನ್ ಕೇಳ್ತೀನಿ ಬೇಕಾದ್ರೆ. ಹಾ ಯಾಕಂದ್ರೆ ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಆದ್ರೆ ಇನ್ನೊಂದು ವಿಚಾರದಲ್ಲಿ ಇಲ್ಲಿ ಯಾಕೆ ಅಂದ್ರೆ, ಇಲ್ಲಿ ನಾವು ದೇವ್ರಲ್ಲ. ಮೊದಲನೇದಾಗಿ ಅದೊಂದು ಅರ್ಥ ಮಾಡ್ಕೊಳ್ಳಿ. ನಾನ್ ಹಾ ದೇವ್ರಲ್ಲ, ನಾನು ಗುರುಗಳಲ್ಲ. ನಾನು ನಿಮ್ಮ ಹಾಗೆ ಸಾಧಾರಣವಾದ ರಾಯರ ಭಕ್ತ ಇಲ್ಲಿ. ಆದ್ರೆ ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡೋ ವಿಧಾನ ಹೇಗೆ ಹಾ ಪೂಜೆ ಮಾಡೋದು ಅಂತಂದು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಪೂಜೆ ಮಾಡಿದ್ರೆ, ರಾಯರನ್ನ ಪೂಜೆ ಮಾಡಿದ್ರೆ ನಮ್ಮನ್ನ ಹಾ ಭಗವಂತನಲ್ಲಿ ಕರ್ಕೊಂಡು ಹೋಗ್ತಾರೆ ರಾಘವೇಂದ್ರ ಸ್ವಾಮಿ ಅವರು. ಹೌದು ಹೌದು ಗುರುಜಿ, ಹೌದು. ಸ್ವಾಮಿ ಬಹಳ ದೊಡ್ಡವರಿದ್ದಾರೆ ಗುರುಜಿ, ನೋಡಿ, ನನ್ಗಂತೂ ಗಂಟೆ ಶಬ್ದ ಬಂತು. ಹಾ ಹೌದು ಅಂತ. ಯಾಕಂದ್ರೆ ನಾವು ರಾಯರನ್ನ ನಂಬಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಭಗವಂತನ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಕ್ಕೆ ಹಾ ಗಂಟೆ ಶಬ್ದ, ದೇವಸ್ಥಾನದಿಂದ ಗಂಟೆ ಶಬ್ದ ಬಂತು. ಇದೇ ರಾಯರ ಪವಾಡ ಅಂತ ಅನ್ನುವುದು ತಾಯಿ. ಹೌದು ಹೌದು ಗುರುಜಿ. ಖಂಡಿತ ಒಳ್ಳೇದಾಗ್ಲಿ. ಇವತ್ತು ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಇಷ್ಟು ಬಿಡು ಸಮಯ ಇದು ಮಾಡ್ಕೊಂಡು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರಲ್ಲ. ನಾನು ಎಷ್ಟು ಪುಣ್ಯವಂತ ನೋಡಿ. ಹೌದು ಗುರುಜಿ, ಮತ್ತೆ ವ್ರತ ಯಾವಾಗ ಹೇಳ್ಕೊಡ್ತೀರಾ ಗುರುಜಿ? ಇವಾಗ್ಲೇ ಹೇಳ್ತಾ ಇದೀನಿ ತಾಯಿ, ಇವಾಗ್ಲೇ ಹೇಳ್ತಾ ಇದೀನಿ. ನಿಮ್ ಡೇಟ್ ಆಫ್ ಬರ್ತ್ ಬೇಕು ನನಗೆ. ಆ ಹಾ ಡೇಟ್ ಆಫ್ ಬರ್ತ್ ಹೇಳಿ, ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳಿ. ಹೇಳ್ತೀನಿ ಗುರುಜಿ, ಹೇಳ. ಒಂದ್ ನಿಮಿಷ. ಪೂಜ್ಯಾಯ ಹೇಳ್ಬೇಕು. ಪೂಜ್ಯಾಯ 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 ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, 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 ರಾಯರಿದ್ದಾರೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್.